ಗುಡ್ ಮಾರ್ನಿಂಗ್ ಗೈಸ್. ಆ್ಯಕ್ಚುಲಿ ಎಡಿಟ್ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ 2 o'clock ಆಗಾಯಿತು. ಇವರು ಕಿತಾಪತಿ ಮಾಡಿ ಎಬ್ಸ್ಬಿಟ್ರು. ನನ್ನ ಹೊಡೆದು ಎಬ್ಸ್ತಾರೆ ನನ್ನ ಡೈಲಿ ಬೆಳಗ್ಗೆ. ಇವಳೊಬ್ಳು ಅವಳೊಬ್ಳು. ಐರಿಸ್ ಕಮ್ ಹಿಯರ್. ಟೋನಿ ಕಮ್ ಹಿಯರ್. ಕಮ್ ಟೋನಿ. ಬಾ ಟೋನಿ ಅಂದ್ರೆ ಮಾತ್ರ ಬರೋದು ಕಣ್ಣು. ಇದು ಕೊಬ್ಬು ಕಣ್ಣು. ಇದಕ್ಕೆ ಬಾಯಿಲಿ ಇಲ್ಲಿ ಬಾ ಇಲ್ಲಿ ಹಾಯ್ ಮಾಡು. ಹಾಯ್ ಸೇ ಹಾಯ್ ಐರಿಸ್ ಸೇ ಹಾಯ್. ಹಾಯ್ ಕಣ್ಣು. ಟೋನಿ ಬೇಕು ಇವಾಗ ಅವಳಿಗೆ ಟೋನಿ ಬೇಕು. ಇವ್ರು ಆಟ ಆಡೋಕೆ ಹೋಗಿ ನನ್ನ ಎಬ್ಸ್ಬಿಟ್ರು ಗೈಸ್. ನಾನು ನಿದ್ದೆಲ್ಲ ಹಾಳು ಮಾಡಿದ್ದಾರೆ. ಇಲ್ಲಿ ನೋಡಿ, ಇವಳು ಫೋನ್ ಓದ್ತಾ ಕೂತಿದ್ದಾಳೆ. ನೋಡಿ ಇವಳು ಐರಿಸನ್ನೇ ನೋಡಿ ಗೈಸ್, ಅವಳು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ನಾನು ಡ್ರೆಸ್ ಚೇಂಜ್ ಮಾಡೋಕ್ಕೂ ಬಿಡಲಿಲ್ಲ. ಬರೀ ಫೇಸ್ ವಾಶ್ ಮಾಡಿಸಿ ಎಡ್ಕೊಂಡು ಕರ್ಕೊಂಡು ಹೋಗ್ತಾಳೆ. 10 ನಿಮಿಷ ಹೋಗಿ ಬರೋಣ ಅಂತ. ಸೊ ಹೋಗ್ತಾ ಇದ್ದೀನಿ ಅವ್ರ ಜೊತೆ ಆಫೀಸ್ಗೆ. ಬರ್ತಾ ರಾಂಗ್ ರೂಟಲ್ಲಿ ತಗೋಬಿಟ್ವಿ. ಆಯಿತಾ, ನಾನು ಓಡಿಸ್ತಾ ಇದ್ದೆ. ನಾನೇನು ಮತ್ತೆ ಅಪೋಸಿಟ್ ರೂಟಲ್ಲಿ ತಗೊಂಡೆ. ಅಲ್ಲಿ ಪೊಲೀಸ್ ಇಲ್ಲ. ಸೊ ಅದೊಂದು ಒನ್ ವೇ. ಅವರು ಕೂತಿದ್ದಾರೆ, ಯಾಕೆ ಈ ಕಡೆ ಬರ್ತೀನಿ ಅಂತ. ನಾನು ಅವ್ರ ಹತ್ರನೇ ಹಿಡಿತಾ ಇದ್ರೆ. ಆಯಿತಾ, ಅವ್ರ ಹತ್ರ ಹೋಗ್ಬಿಟ್ಟು ಇದು ಒನ್ ವೇನಾ ಸರ್? ಸರಿ ಸರ್, ಓಕೆ ಥ್ಯಾಂಕ್ ಯು, ಬೈ ಅಂತ ಅಂದ್ಬಿಟ್ಟು ಬಂದಾಯ್ತಾ. ನಗಾಡ್ತಾ ಇದ್ರು. ಅದು ನೆನ್ಸ್ಕೊಂಡು ನನಗೆ ನಗು ಬಂತು. ನಾನೇ ಹೋಗಿ ಪೊಲೀಸ್ ಹತ್ರ ಬನ್ನಿ ಹಿಡೀರಿ ಅನ್ನಂಗಿತ್ತು. ವೆದರ್ ನೋಡಿ ಗೈಸ್, ಮಳೆ ಬರೋಕ್ಕಾಗಿದೆ. ಹೋಗೋ ಸ್ಪೀಡ್ಗೆ ಅಕ್ಕ ಹೆವಿ ಡ್ರೈವರ್. ಈ ಕೂದಲು ಸರ್, ಈ ಕೂದಲು ನನಗೆ ಹೊಡೆಯುತ್ತೆ ಯಾವಾಗಲೂ. ಹೆಂಗೆ ಹೊಡೆಯುತ್ತೆ ಗೊತ್ತಾ? ಗೈಸ್, ಕಷ್ಟದ ಕೆಲಸ ಏನು ಗೊತ್ತಾ? ಬೆಳಗ್ಗೆನೇ ಎದ್ದು ಆಫೀಸ್ ಹತ್ರ ಹೋಗೋಣ ಬಾ, ನೀನು 3 ಗಂಟೆಗೆ ಹೋಗಂತೆ ಅಂತ ಅಂದ್ಬಿಟ್ಟು ನಾನು ಎಬ್ಸಿ ಕರ್ಕೊಬಂದ್ಲು. ಹೊಟ್ಟೆ ಹಸಿತಿದೆ. ಫಸ್ಟ್ ಇಲ್ಲಿ ತಿಂಡಿ ತಿನ್ಕೊಬಿಡೋಣ. ತಿಂಡಿ ತಿನ್ಕೊಂಡು ಆಮೇಲೆ ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ. ಇಲ್ಲಾಂದ್ರೆ ಆಗಲ್ಲ ಗುರು ಕಾಯೋಕ್ಕೆ. ನೋಡಿ ಇಲ್ಲಿ ವೆದರು. ಅದೇ ಅವಳು ಆಫೀಸು, ಅದೇ ಒಂದು ಬಿಲ್ಡಿಂಗು. ನೋಡಿ ಗೈಸ್, ಕಸ ಹೆಂಗೆ ಹಾಕಿದ್ದಾರೆ. ಆ ಕಸದಲ್ಲೇ ಪಾಪ ನಾಯಿ ಇದೆ. ಯಾಕೆ ಹಿಂಗೆಲ್ಲ ಕಸ ಹಾಕ್ತೀರಾ? ಸ್ವಲ್ಪ ನೋಡ್ಕೋಬೇಕಲ್ವ. ಕಾದು ಸಾಕಾಯ್ತು ಗೈಸ್. ಎಷ್ಟೊತ್ತಾಯ್ತು ಗೊತ್ತಾ ಅವಳು ಹೋಗಿ? ಅರ್ಧ ಗಂಟೆ ಅಂತ ಹೋದವಳು ಇನ್ನೂ ಆಚೆ ಬಂದಿಲ್ಲ. 1-1.5 ಗಂಟೆ ಆಯಿತು ಅವಳು ಹೋಗಿ. ಕೇಳಿದ್ರೆ ಸರ್ಗ್ ವೆಯ್ಟ್ ಮಾಡ್ತಿದ್ದೀನಿ, ಬಂದೆ ಅಂತಿದ್ದಾಳೆ. ಸೊ ಮತ್ತೆ ಟೆಕ್ಸ್ಟ್ ಮಾಡಿದೆ, ಬೇಗ ಬಾ ಅಂತ ಅಂದ್ಬಿಟ್ಟು. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ಚಾರ್ಜ್ ಮಾಡ್ಕೊಂಡು ನಾನಿನ್ನೂ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಾನು ಊರಿಗೆ ಹೊರಡಬೇಕು. ಸೊ ಅಲ್ಲಿ ಊರಲ್ಲಿ ಕೆಲಸ ನಡೀತಿದೆ, ನಂದು ನ್ಯೂ ವೆಂಚರ್ದು ಕೆಲಸ ನಡೀತಿದೆ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನ್ಯೂ ವೆಂಚರ್ ಯಾವ ಥರ ಕೆಲಸ ಮಾಡಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಇಂಟೀರಿಯರ್ ಎಲ್ಲ ಯಾವ ಥರ ಮಾಡಿಸ್ತಿದ್ದೀನಿ ಅಂತ. ಅದನ್ನು ಬಿಟ್ಬಿಟ್ಟು ಇಲ್ಲೇ ಇದ್ದೀನಿ. ನಮ್ಮಮ್ಮ ಕಾಲ್ ಮಾಡ್ಕೊಂಡು ಬೈತಾ ಇದ್ದಾರೆ, ಅಲ್ಲಿ ಕೆಲಸ ಮಾಡೋಕ್ಕೆ ಬಿಟ್ಬಿಟ್ಟು ನೀನು ಇಲ್ಲೇನು ಮಾಡ್ತಿದ್ಯಾ ಅಂತ. ಇವಳಿಗೆ ಹೇಳಿದ್ರೆ ಡೇಯಿಂದ ನೆನ್ನೆ ಹೋಗ್ತೀನಿ ಅಂದರೆ ಹೋಗೋಕ್ಕೆ ಬಿಡಲಿಲ್ಲ. ಇವತ್ತು ಹೋಗ್ತೀನಿ ಅಂದರೆ ಇವತ್ತು ಹೋಗಬೇಡ ಅಂತ ಕೂತಿದ್ದು. 9 ಗಂಟೆಗೆ ಹೋಗ್ಬೇಕಾದವಳು 3 ಗಂಟೆಗೆ ಶಿಫ್ಟ್ ಮಾಡ್ಕೊಂಡೆ. 3 ಗಂಟೆಗೆ ಹೋಗ್ತೀನಿ, ಅಲ್ಲಿವರೆಗೂ ಜೊತೆಲಿದ್ಬಿಟ್ಟು ಆಮೇಲೆ ಹೋಗ್ತೀನಿ ಅಂತ ಅಂದೆ. 3 ಗಂಟೆಗೆ ಜೊತೆಲಿರ್ತೀನಿ ಅಂತ ಅಂದವಳು ಇಲ್ಲಿ ಕಾಯಿಸ್ತವಳೆ ಗುರು. ನೋಡಿ ಇಲ್ಲಿ ಯಾರಿಲ್ಲ. ಇದಂತೆ ಅವ್ರ ಆಫೀಸು. ಇದವ್ರ ಆಫೀಸು. ಬರೀ ಗಿಡ ಮರ ಎಲ್ಲ ಇದೆ ಇಲ್ಲಿ.
ಇಲ್ಲೇನೋ ಏನೋ ಇದೆ ಸಮಥಿಂಗ್. ನಾನು ನೋಡಿ ಇಲ್ಲಿ ಕುತ್ಕೊಂಡು ಕಾಯ್ತಾ ಇದ್ದೀನಿ. ಬೋರ್ ಆಗ್ತಿದೆ ನನಗೆ. ಒಬ್ಬಳೇ ಕೂತು ಬೋರ್ ಆಗ್ತಿತ್ತು ಗೈಸ್ ತುಂಬ. ಏನು ಮಾಡೋದು ಅಂತ ಥಿಂಕ್ ಮಾಡ್ಕೊಂಡು ವೀಡಿಯೋ ಮಾಡ್ತಾ ಇದ್ದೆ. ಅಲ್ಲಿಂದ ನಡ್ಕೊಂಬರೋದು ಹಿಂಗೆ ವೀಡಿಯೋ ಇಡೋದು. ಒಬ್ಬೊಬ್ಬಳೇ ಹುಚ್ಚಿ ಥರ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ ಫ್ಯಾಷನ್ ಶೋ ಮಾಡಿಕೊಂಡು. ನನಗೆ ಒಂದೊಂದ್ಸಲ ನಾನು ನೆನೆಸ್ಕೊಂಡು ನಗು ಬರ್ತಾಯಿತ್ತು. ಹೊರಗಡೆ ಕಾಯೋದು ಎಷ್ಟು ಕಷ್ಟ ಅಲ್ಲ ಗೈಸ್. ನಾನಂತೂ ಎಕ್ಸ್ಪೀರಿಯನ್ಸ್ ಮಾಡಿದೆ ನೋಡಿ ಗೈಸ್. ಇವಾಗ ಬಂದವಳೆ, ಎಷ್ಟೊತ್ತು ಮಾಡ್ತಾಳೆ ನೋಡಿ. ಸರಿ, ಈ ಥರ ಓವರ್ ಆ್ಯಕ್ಟಿಂಗ್ ಮಾಡಿನೇ ಇದು ಮಾಡೋದು. ಹೋಗಿದ್ದು ಅರ್ಧ ಗಂಟೆ ಅಂತ ಗೈಸ್. ಅವ್ರು ಆಟ ಆಡ್ತಾ ಇದ್ರು. 12:18 ಬಂದಿದ್ದಾಳೆ. ಅಲ್ಲಿ ಮಜಾ ಮಾಡ್ತಿದ್ದಾಳೆ. ನಾನು ಇಲ್ಲಿ ರೋಡಲ್ಲಿ ನಿಂತಿದ್ದೀನಿ. ಅದೊಂದು ಚೂರಾದರೂ ಫರಕ್ ಬೀಳ್ತಿದ್ಯಾ ಅವಳಿಗೆ? ಡಾರ್ಲಿಂಗ್, ಎಲ್ಲಿದ್ರು ಅದೆಲ್ಲ ಸ್ವರ್ಗನೇ. ಏನೋ ಹೇಳ್ತಾಳೆ, ನಂಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಹೇಳ್ತಾಳೆ ಅಂತ. ನಡಿ ಅತ್ತು ಅಪ್ಪ, ಸುಸ್ತಾಗೋಯ್ತು. ನಾನು ಆರಾಮಾಗಿ ಮನೇಲಿ ಮಲ್ಕೊಂತಿದ್ದೆ. ಮಲ್ಕೊಳ್ಳೋಳನ್ನ ಕರ್ಕೊಬಂದು ನನ್ನ ಜೀವ ತಿಂತಿದ್ದಾಳೆ. ನೋಡಿ ಇವಾಗಲೂ ಬ್ಯುಸಿ ಮ್ಯಾಮ್. ಬೋರ್ ಆಗ್ತಿದೆ, ನಾವು ಊರಿಗೆ ಹೋಗ್ಬೇಕು. ಓಕೆ, ನಿಜ ಆಕ್ಸಿಡೆಂಟ್ ಆದ್ರೆ ನಾನು ಹೊಡೆಯಲ್ಲ, ಇವಳೇ ಹೊಡೆ. ಕ್ಯಾಮ್ರಾ ಹಿಡಿದು ನನ್ನ ಡೈವರ್ಟ್ ಮಾಡ್ತಾರೆ. ನಾನು ಯಾತಕ್ಕಿಲ್ಲ ಗಾಯ್ಸ್. ಏನ್ ಗೊತ್ತಾ, ಡೈಲಿ ಒಂದೊಂದು ಮಾರಲ್ ಇರಲಿ. ಲೈಕ್ ಲೈಫ್ ಲೆಸನ್. ಇವತ್ತಿನ ಲೈಫ್ ಲೆಸನ್ ಏನ್ ಗೊತ್ತಾ, ಸಿಚುಯೇಷನ್ ಎಷ್ಟೇ ಸೀರಿಯಸ್ ಇರಲಿ, ಜಸ್ಟ್ ನಗಾಡಿ ಆ ಮೂಮೆಂಟ್ನ ಪಾಸ್ ಆನ್ ಆಗೋಗ್ತೀವಿ. ಆಲ್ರೆಡಿ ನಾವು ಮಾಡೋ ಕೆಲಸ ಎಲ್ಲ ಆಯಸ್ ಕಮ್ಮಿ ಆಗೋ ಅಂತಂದ್ರೆ, ನಗಾಡಿದ್ರೆ ಆಯಸ್ ಜಾಸ್ತಿ ಆಗುತ್ತಂತ ಎಲ್ಲೋ ಕೇಳಿದ್ದೆ. ಸೊ ಸಿಚುಯೇಷನ್ ಇಸ್ ಜಸ್ಟ್ ಮೈಂಡ್ ಅಗೈನ್ ಲೂಲು. ಏನ್ ಗೊತ್ತಾಗೋದು, ಇಂಥವರಿಂದನೇ ದೇಶ ಉದ್ಧಾರ ಆಗ್ತಿರಲ್ಲ. ನಾನೇನೋ ಸೀರಿಯಸ್ ಆಗಿ ಲೈಫ್ ಬಗ್ಗೆ ಹೇಳ್ತಾ ಇದ್ದೀನಿ, ಇವಳಿಗೆ ಲೂಲು ಅಂತೆ. ಅತ್ತೆ ಗರ್ಭ ಚಿಂತೆ ಅಂದ್ರೆ ಮೊಮ್ಮಗಳಿಗೆ ಇನ್ನೇನು ಚಿಂತೆ. ಹೇಳಿದೆ ಅಲ್ಲ, ಇವಾಗ ಲೈಕ್ ಕೆಲವೊಬ್ರಿಗೆ ಇರುತ್ತೆ ಫುಲ್ ಜೋರ್ ಜಗಳ ಆಗ್ತಿರುತ್ತೆ, ಬಟ್ ಅವರಿಗೆ ಆ ಸಿಚುಯೇಷನ್ ತುಂಬಾ ಸೀರಿಯಸ್ ಇರ್ತಲ್ಲ, 2 or die ಸಿಚುಯೇಷನ್ ಇರುತ್ತೆ. ಆದ್ರೂ ಪಟ್ ಅಂತ ನಕ್ಬಿಡ್ತಾರೆ. ಯಾರಿಗೆ ಈ ಹ್ಯಾಬಿಟ್ ಇದೆ ಪ್ಲೀಸ್ ಡೂ ಕಮೆಂಟ್. ಓಕೆ, ನನಗಂತೂ ಈ ಹ್ಯಾಬಿಟ್ ಇದೆ ಅಂತ. ಇವಾಗ ಬರ್ತಾ ಒಂದು ಹುಡುಗ ಬಿದ್ದಾಗ ತಿರ್ಗಿ ಅಕ್ಕ ಜೋರ್ ನಗಾಡ್ತಾ ಇರೋದು. ಲೈಕ್ ಸಿ, ನಾನ್ ಬಿದ್ರು ನಾನು ನಗಾಡ್ತೀನಿ. ಇಟ್ಸ್ ನಾಟ್ ಲೈಕ್ ಅವ್ರು ಬಿದ್ದಿದ್ದಾರೆ ಅಂತ ನಗಾಡ್ತೀನಿ. ನಾನ್ ಬಿದ್ರು, ನಾನು ಇವಾಗ ಹೋಗಿ ಆಕ್ಸಿಡೆಂಟ್ ಆಗಲಿ, ನಾ ಫಸ್ಟ್ ಮಾಡೋ ಕೆಲಸನೇ ನಗಾಡೋದು, ಎದ್ದೋಡೋದು ಇಲ್ಲ. ನಗಾಡಿ ಆಯಸ್ನ ಜಾಸ್ತಿ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಆಯಸ್ ಜಾಸ್ತಿ ಆಗಿಲ್ಲ ಅಂದ್ರೂ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಓಕೆ ಗೈಸ್, ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ನೋಡಿ ನಮ್ಮ ಮೆಜೆಸ್ಟಿಕ್ ಹೇಗೆ ಮಿರ ಅಂತ ಮಿಂಚ್ತಾ ಇದೆ ನೈಟ್ ಹೊತ್ತು. ನೋಡೋಕ್ಕೆ ಒಂಥರ ಖುಷಿ. ನಮ್ಮ ಬೆಂಗಳೂರು ಇದು ಮೆಜೆಸ್ಟಿಕ್. ಸೊ ಫೈನಲಿ ಎಲ್ಲ ಟ್ರಾಫಿಕ್ನ ಮುಗಿಸಿ ಕೋರಮಂಗಲ ರೀಚ್ ಆದ್ವಿ. ಸೊ ಕೋರಮಂಗಲದಲ್ಲಿ November 30th ಲಾಸ್ಟ್ ಡೇ ಅಲ್ವಾ, ಸೊ ಹಂಗಾಗಿ ಕನ್ನಡ ರಾಜ್ಯೋತ್ಸವನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಎಲ್ಲಿ ನೋಡಿದ್ರು ಫ್ಲ್ಯಾಗ್ ಹಾಕಿದ್ರು ಎಲ್ಲ ಕಡೆನೂ. ಅದು ನೋಡೋಕೆ ಒಂಥರ ಖುಷಿ ಆಗ್ತಾಯಿತ್ತು. ಸೊ ಕೆಲವೊಂದು ಟೈಮ್ ನಾವು ಪಬ್ಗೆ ಹೋದಾಗ ಕನ್ನಡ ಸಾಂಗ್ ಹಾಕೋಕ್ಕೆ ಹಿಂದೆ ಮುಂದೆ ಮಾಡ್ತಾಯಿದ್ರು ಕೋರಮಂಗಲದಲ್ಲಿ. ಸೊ ಅಂಥ ಪ್ಲೇಸಲ್ಲಿ ಕನ್ನಡ ರಾಜ್ಯೋತ್ಸವನ ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು ನೋಡಿ ತುಂಬ ಖುಷಿಯಾಯಿತು. ನಾನು ನನ್ನ ಫ್ರೆಂಡ್ಗೆ ಹೇಳ್ತಾ ಇದ್ದೆ. ಸೊ ಫಲೂದಾ ಅಣ್ಣನ ಹತ್ರ ಬಂದ್ವಿ ಫಲೂದಾ ತಿನ್ನಕ್ಕೆ. ದೊಡ್ಡವರೇ ಹೇಳಿದ್ದಾರೆ ಸಾಲ ಮಾಡಿ ಅದು ತುಪ್ಪ ತಿನ್ನೋದು. ನಾನು ಫಲೂದಾ ತಿಂತಿದ್ದೀನಿ.
ಗೊತ್ತಪ್ಪ, ಕೇಳಿದ್ದೀವಿ. ನಾಕಸೂರಿ ಅಕ್ಕ. ಹಾಯ್, ಸೇ ಹಾಯ್. हाय हाँ इधर ये ना टॉम एंड जेरी है देखो. ಐ ಫೌಂಡ್ ಎ ಲಿಟಲ್ ಕ್ಯೂಟಿ ಪಾಯ್ ಇನ್ ಕೋರ್ಮಂಗ್ಲ. ಆ್ಯಕ್ಚುಲಿ ಅವನಿಷ್ಟು ಮುದ್ದಾಗಿ ಮಾತಾಡ್ತಿದ್ದ ಅಂದರೆ ಟೈಮ್ ಯಾವ ಥರ ಪಾಸ್ ಆಗ್ತಿತ್ತು ಅಂತಲೇ ಗೊತ್ತಾಗಿಲ್ಲ. ಅವನ ಜೊತೆ ಮಾತಾಡ್ತಾ ಒಂಥರ ಖುಷಿ ಆಗ್ತಾಯಿತ್ತು ಆ ಚಿಕ್ಕ ಮಕ್ಳ ಹತ್ರ ಮಾತಾಡುವಾಗ. ಅವನಿಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ನೋಡಿ. दे दो मेरे को फ़ोन दे दो. ये मेरा है, दे दो. मेरे को नहीं ना, फ़ोन नहीं है मेरे पास. लव यू. मोमोज खाएगा तुम? ಥ್ಯಾಂಕ್ ಯು ಪೂಜಾ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ಡೈಲಿ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಲವ್.